ಬಿಡಿಎ ಆಯುಕ್ತರಾಗಿ ಹಿರಿಯ ಐಎಎಸ್ ಆಫೀಸರ್ ಮಣಿವಣ್ಣನ್ ಅವರನ್ನ ನೇಮಕ ಮಾಡಲಾಗಿದೆ. ಮಣಿವಣ್ಣನ್ಗೆ ಇದೀಗ ಹೆಚ್ಚುವರಿ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ವಹಿಸಿದೆ. ಮಣಿವಣ್ಣನ್ ನೇಮಕಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಹೇಳ್ತೀವಿ. ಬಿಡಿಎ ಆಯುಕ್ತರಾಗಿ ಹಿರಿಯ ಐಎಎಸ್ ಆಫೀಸರ್ ಮಣಿವಣ್ಣನ್ ಅವರ ನೇಮಕ ಆಗಿದೆ. ಮಣಿವಣ್ಣನ್ಗೆ ಇದೀಗ ಹೆಚ್ಚುವರಿ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ವಹಿಸಿದ್ದು, ಮಣಿವಣ್ಣನ್ ನೇಮಕಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕೆಲವೊಂದು ಕಾಮೆಂಟ್ಗಳು ಏನ್ ಬರ್ತಾ ಇದೆ ಅಂದ್ರೆ, ರೈಟ್ ಮ್ಯಾನ್ ಅಟ್ ರೈಟ್ ಪ್ಲೇಸ್ ಅನ್ನುವಂತಹ ಕಾಮೆಂಟ್ಗಳು ಅವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಬಿಡಿಎನಲ್ಲಿ ಇನ್ನು ಮುಂದೆ ಹೊಸ ಬದಲಾವಣೆಯನ್ನ ಕಾಣಬಹುದು ಅನ್ನುವಂತಹ ನಿರೀಕ್ಷೆ ಅಂತೂ ಇದೆ. ಯಾಕಂದ್ರೆ ಮಣಿವಣ್ಣನ್ ಅವರ ಸಾಧನೆಯನ್ನ ಹಿಂದೆ ಅಂದ್ರೆ ಆಯಾ ವಲಯದಲ್ಲಿ ಗುರುತಿಸಿದ್ದಾರೆ. ಬಹಳ ಒಳ್ಳೆ ಕೆಲಸಗಳನ್ನ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಹಾಗಾಗಿ ಬಿಡಿಎನಲ್ಲಿ ಸುಧಾರಣೆ ಇನ್ನು ಮುಂದಕ್ಕೆ ನಾವು ನೋಡಬಹುದು. ನಿಮ್ಮ ನಾಯಕತ್ವ, ನಿಮ್ಮ ಚಿಂತನೆಯಿಂದ ಬಿಡಿಎ ಸರಿ ದಾರಿಯಲ್ಲಿ ಸಾಗಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರವಾಗಿ ಬ್ಯಾಟಿಂಗ್ ಅಥವಾ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ. ನಿಮ್ಮಿಂದ ಬೆಂಗಳೂರು ಮತ್ತಷ್ಟು ಅಭಿವೃದ್ಧಿಯನ್ನ ನಿರೀಕ್ಷೆ ಮಾಡ್ತೀವಿ ನಾವು ಅಂತ ಹೇಳೋದ್ರ ಮುಖಾಂತರ ನಿಮ್ಮಂತಹ ಅಧಿಕಾರಿಯ ಅವಶ್ಯಕತೆ ಬಿಡಿಎಗೆ ಇತ್ತು. ಬಿಡಿಎ ಸಾಕಷ್ಟು ಸುಧಾರಿಸುತ್ತೆ ಅಂತ ಬೆಂಗಳೂರಿನ ಜನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಷ್ಠಾವಂತ ದಕ್ಷ ಅಧಿಕಾರಿ ಅಂತ ಹೆಸರನ್ನ ಪಡೆದಿರುವ ಮಣಿವಣ್ಣನ್ ಇದೀಗ ಸಮಾಜ ಕಲ್ಯಾಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶರಣ್ ನೀಡ್ತಾರೆ. ಶರಣ್, ಇಲ್ಲಿ ತನಕ ಬಿಡಿಎಗೆ ಯಾರು ನೇಮಕ ಆದ್ರೂ ಕೂಡ ಅವ್ರ ಬಗ್ಗೆ ಕೇಳಿ ಬರ್ತಾ ಇದ್ದು ಬರೀ ಅಪಸ್ವರವೇ. ಇವ್ರ ಬಗ್ಗೆ ಎಲ್ಲೋ ಬಹಳ ಪೂರಕವಾದಂತಹ ಕಾಮೆಂಟ್ಗಳು ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಏನಿದೆ? ಎಸ್ ವಿದ್ಯಾ, ಏನು ಪ್ರಮುಖವಾಗಿ ಮಣಿವಣ್ಣನ್ ಅವರನ್ನ ಬಿಡಿಎ ಆಯುಕ್ತರಾಗಿ ಆಯ್ಕೆಯನ್ನ ಮಾಡಿರುವಂತದ್ದು, ಅವರಿಗೆ ಹೆಚ್ಚುವರಿ ಒಂದು ಜವಾಬ್ದಾರಿಯನ್ನ ಕೂಡ ನೀಡಿರುವಂತದ್ದು. ಈ ವಿಚಾರ ಒಂದು ಕಡೆಯಲ್ಲಿ ಕಳೆದ 4-5 ದಿವಸಗಳಿಂದ ಭಾರಿ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಬಿಡಿಎ ಕಮಿಷನರ್ ಚೇಂಜ್ ಆಗ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ಅನೇಕ ಜನರ ಹೆಸರುಗಳು ಕೇಳಿ ಬಂದಿತ್ತು. ಇವರಾದ್ರೆ ಒಳ್ಳೇದು, ಈ ರೀತಿಯಾದಂತಹ ಒಂದಿಷ್ಟು ಹೆಸರುಗಳು ಬಂದಿತ್ತು. ಅದರಲ್ಲಿ ಮಣಿವಣ್ಣನ್ ಹೆಸರು ಕೂಡ ಇತ್ತು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಕೂಡ ಒಂದಿಷ್ಟು ಗಮನ ಹರಿಸಿರೋದ್ರಿಂದಾಗಿ ಮಣಿವಣ್ಣನ್ ಕೆಲಸ ಕಾರ್ಯಗಳಲ್ಲಿ ಮತ್ತೆ ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸವನ್ನ ಮಾಡಿ ಅಲ್ಲಿನ ಕಾರ್ಯವೈಖರಿಗಳನ್ನೆಲ್ಲ ಗಮನಿಸಿ ಮಣಿವಣ್ಣನ್ ಅವರಿಗೆ ಬಿಡಿಎ ಆಯುಕ್ತರಾಗಿ ನೇಮಕ ಮಾಡಿರುವಂತದ್ದು. ಇದು ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ತಾವು ಇದ್ದಂತಹ ಇಲಾಖೆಗಳಲ್ಲಿ ಯಾವುದೇ ಲೋಪದೋಷಗಳು ಬರದಂತೆ ಮತ್ತೆ ಆ ಒಂದು ಇಲಾಖೆಯ ಪ್ರಗತಿಯಲ್ಲಿ ತರುವಲ್ಲೇ ಮಣಿವಣ್ಣನ್ ಬಹಳ ನೇರ ದಿಟ್ಟವಾಗಿ ಕೆಲಸವನ್ನ ಮಾಡಿದ್ರು. ಮತ್ತೆ ಯಾವುದೇ ರೀತಿಯಾಗಿ ಒಂದು ಸಮಸ್ಯೆ ಬಂದ್ರು ಕೂಡ ತಕ್ಷಣವೇ ಆ ಒಂದು ಇಲಾಖೆಗೆ ಹೋಗಿ ಅಲ್ಲಿ ಅದಕ್ಕೆ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಿದ್ರು. ಮತ್ತೆ ಸಾರ್ವಜನಿಕ ವಲಯಕ್ಕೂ ಕೂಡ ತುಂಬಾ ನಂಟನ್ನ ಹೊಂದ್ಕೊಂಡಿದ್ರು. ಸಮಾಜ ವಸತಿ ಶಿಕ್ಷಣ ಶಾಲೆಗಳಾಗಿರ್ಬೋದು, ಸಮಸ್ಯೆಗಳು ಹಾಸ್ಟೆಲ್ಗಳಲ್ಲಿ ಸಮಸ್ಯೆ ಬಂದಾಗ ಅಲ್ಲಿ ವಿಸಿಟ್ ಮಾಡುವಂಥದ್ದು, ಮತ್ತೆ ಜನರನ್ನ ಹೋಗಿ ಮಾತಾಡಿಸುವಂಥದ್ದು, ವಿದ್ಯಾರ್ಥಿಗಳನ್ನ ಹೋಗಿ ಮಾತಾಡಿಸುವಂಥದ್ದು, ಮತ್ತೆ ಅಲ್ಲಿ ಹೊಸ ಹೊಸ ಅಭಿವೃದ್ಧಿಗಳನ್ನ ತರುವಂತಹ ಕೆಲಸವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಬಿಡಿಎಗೆ ಈಗ ಮಣಿವಣ್ಣನ್ ಆಯುಕ್ತರಾಗಿ ಬಂದಿರುವಂತದ್ದು ಜನರಿಗೆ ಖುಷಿ ತಂದಿರುವಂತದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಬೆಂಗಳೂರಿನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಇಂಥ ಒಬ್ಬ ವ್ಯಕ್ತಿ ಬೇಕು ಅಂತ ಜನ ಕಾಯ್ತಾ ಇದ್ರು. ಯಾಕಂತ ಹೇಳಿದ್ರೆ ಈ ಹಿಂದೆ ಒಂದಿಷ್ಟು ಬಿಡಿಎ ಮೇಲೆ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇತ್ತು, ಲಂಚದ ಆರೋಪಗಳು ಕೇಳಿ ಬರ್ತಾ ಇತ್ತು, ಮತ್ತೆ ಆಯುಕ್ತರಾಗಿ ಬಂದವರ ಮೇಲೆ ಕೂಡ ಒಂದಿಷ್ಟು ಆರೋಪಗಳನ್ನ ಸಾರ್ವಜನಿಕರೇ ಮಾಡ್ತಾ ಇದ್ರು. ಆದ್ರೆ ಈಗ ಈ ಆಯುಕ್ತರ ನೇಮಕ ಏನಿದೆ ಅದರಲ್ಲಿ ಮಣಿವಣ್ಣನ್ ಬಂದಿರುವಂತದ್ದು ಜನರಿಗೆ ಕೂಡ ಖುಷಿ ತಂದಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದಿಷ್ಟು ವಿಚಾರಗಳು ಲೋಪದೋಷಗಳಿಲ್ಲ ಆ ವ್ಯಕ್ತಿಯಲ್ಲಿ, ಮತ್ತೆ ಕೆಲಸ ವೈಖರಿಯಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ತಕ್ಷಣವೇ ಜನರಿಗೆ ಸ್ಪಂದಿಸುವಂತದ್ದು, ಕಾರ್ಯವೈಖರಿಯನ್ನ ವೇಗಗತಿಯಲ್ಲಿ ಸಾಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಣಿವಣ್ಣನ್ಗೆ ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಬೆಂಗಳೂರಿನ ಹೊಸ ಹೊಸ ಯೋಜನೆಗಳನ್ನ ತರುವಂತಹ ಚಿಂತನೆ ಯೋಚನೆ ಮಾಡುವಂತಹ ಒಂದಿಷ್ಟು ಬುದ್ಧಿವಂತಿಕೆ ಇರೋದ್ರಿಂದಾಗಿ ಬೆಂಗಳೂರು ಅಭಿವೃದ್ಧಿ ಆಗುವಲ್ಲಿ ಇನ್ನಷ್ಟು ಹೆಚ್ಚಿನ ಹೆಜ್ಜೆಯನ್ನ ನೀಡುವಲ್ಲಿ ಮಣಿವಣ್ಣನ್ ಸಹಕಾರಿಯಾಗ್ತಾರೆ ಅನ್ನುವಂಥದ್ದು ಜನರ ನಂಬಿಕೆ ಆಗಿರೋದ್ರಿಂದಾಗಿ, ಮತ್ತೆ ಅದನ್ನ ಉಳಿಸಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಮಣಿವಣ್ಣನ್ಗೆ ಇರೋದ್ರಿಂದ ತುಂಬಾ ಸಂತೋಷದಿಂದ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಅವರನ್ನ ಒಂದು ಆಯುಕ್ತ ಸ್ಥಾನಕ್ಕೆ ಬರಮಾಡಿಕೊಳ್ತಿರುವಂತದ್ದು. ವಿದ್ಯೆ, ಧನ್ಯವಾದ ಡೀಟೇಲ್ಸ್ಗೆ.
ಎಸ್ ಮಣಿವಣ್ಣನ್ ಸರ್, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ನಮ್ಮ ಕಡೆಯಿಂದ. ಆ್ಯಂಡ್ ಎಲ್ಲರಲ್ಲಿ ಒಬ್ಬರಾಗುವಂಥದ್ದು ಬೇಡ, ನಿಮ್ಮಿಂದ BDI ಇನ್ನು ಮುಂದಕ್ಕಾದ್ರೂ ಒಳ್ಳೊಳ್ಳೆ ಅಭಿವೃದ್ಧಿಯನ್ನು ಪಡೀಲಿ ಅನ್ನುವಂಥದ್ದೇ ನಮ್ಮ ಆಶಯ ಕೂಡ. ಆ್ಯಂಡ್ ನಾವು ಕೇಳ್ಕೊಳ್ಳೋದು ಕೂಡ ಬಹಳ ಮೆಚ್ಚುಗೆಯ ಮಹಾಪೂರ ಅವರ ಪರವಾಗಿ ಕೇಳಿ ಬರ್ತಾ ಇದೆ. IAS ಆಫೀಸರ್ ಮಣಿವಣ್ಣನ್ ಅವರ ಪರವಾಗಿ BDIನಲ್ಲಿ ಹಾಗಾದರೆ ಇನ್ನು ಮುಂದೆ ಯಾವ ರೀತಿಯ ಚೇಂಜಸನ್ನು ನೋಡ್ಬೋದು? ಇಲ್ಲಿ ತನಕ ಬರೀ ದುಡ್ಡು ತಿಂದರು, ಹಂಗಾಯಿತು ಹಿಂಗಾಯಿತು ಇದೇ ಮಾತಾಡ್ತಾ ಇದ್ವಿ. ಇನ್ನು ಮುಂದಕ್ಕಾದ್ರೂ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಒಳ್ಳೊಳ್ಳೆ ಹೆಸರುಗಳನ್ನು, ಒಳ್ಳೊಳ್ಳೆ ಪದಗಳನ್ನು ಬಳಸುವಂತಾಗಲಿ, ಅದು ನಿಮ್ಮಿಂದಲೇ ಸಾಧ್ಯ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಅಷ್ಟೇ.